ಹಾಯ್ ಸ್ನೇಹಿತರೆ, ಎಲ್ಲ ಹೇಗಿದ್ದೀರಾ? ನಾವಂತೂ ಸೂಪರ್ ಆಗಿದ್ದೀವಿ ಸ್ನೇಹಿತರೆ. ಇವತ್ತು ಗಾಡಿ ಸರ್ವಿಸಿಗೆ ಬಂದಿತ್ತು, ಹಾಗಾಗಿ ಸರ್ವಿಸ್ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಗ್ಯಾರೇಜಿಗೆ ತೊಗೊಬಂದಿದ್ವು. ಹಾಗೆ ಅಲ್ಲಿ ಗ್ಯಾರೇಜಲ್ಲಿ ಬೆಕ್ಕಿತ್ತು, ಚಿನ್ನಮ್ಮ ನೋಡಿ ಬೆಕ್ಕ ಜೊತೆ ಆಟ ಆಡ್ತಾ ಇದೆ. ಅದನ್ನೆಲ್ಲ ಮುಗಿಸ್ಕೊಂಡು ಸ್ನೇಹಿತರೆ ನಾವು ಬಂದಿದ್ದು ಯಲಹಂಕಕ್ಕೆ ಸ್ನೇಹಿತರೆ. ಯಲಹಂಕ ಬಂದುಬಿಟ್ಟು ನಂತರ ನಮ್ಮ ಗಾಡಿಗೆ ಸ್ಟಿಕ್ಕರ್ ಹಾಕ್ಸಿರ್ಲಿಲ್ಲ, ಹಾಗಾಗಿ ತಗೊಂಡಾಗಿಂದ ಹಾಕ್ಸಿರ್ಲಿಲ್ಲ. ಹಾಗಾಗಿ ಇವತ್ತು ಸ್ಟಿಕ್ಕರ್ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಯಲಹಂಕಗೆ ಬಂದು ಸ್ನೇಹಿತರೆ ನೋಡ್ತಿರ್ಬೋದು, ಸೆಲೆಕ್ಟ್ ಮಾಡಿಬಿಟ್ಟು ಎಲ್ಲ ಇದು ಮಾಡಿದೆಲ್ಲ ಬರೀತಿದೆ. ಆಮೇಲೆ ನಮ್ಮ ಮಂದಿಯವ್ರ ಹೆಸರು ಹಾಕ್ಸೋಣ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದು ಸ್ನೇಹಿತರೆ ನೋಡಿ ಇಲ್ಲಿ ಎಲ್ಲ ರೆಡಿ ಮಾಡ್ತಿದ್ದಾರೆ. ವೀರಭದ್ರ ಸ್ವಾಮಿ ಕೃಪೆ ಮತ್ತು ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಪ್ರಸನ್ನ ಅಂತ. ಆಮೇಲೆ ಬ್ಯಾಕ್ ಸೈಡ್ ಬಂದುಬಿಟ್ಟು ರಾಯರಿದ್ದಾರೆ ಅಂತೇಳ್ಬಿಟ್ಟು ನೇಮ್ ಹಾಕ್ಸೋದು. ಹಾಗಾಗಿ ನೋಡ್ತೀನಿ ಸ್ನೇಹಿತರೆ, ಈ ಥರ ಕಾಣ್ತಾಯಿದೆ ಬ್ಯಾಕ್ ಸೈಡ್. ಮತ್ತು ಫ್ರಂಟ್ ಬಂದುಬಿಟ್ಟು ನೋಡ್ತಿರ್ಬೋದು ವೀರಭದ್ರ ಸ್ವಾಮಿ ಕೃಪೆ ಅಂತ. ತುಂಬ ಅಂದರೆ ತುಂಬಾ ಖುಷಿ ಆಗ್ತಿದೆ. ಆಮೇಲೆ ಸ್ನೇಹಿತರೆ ಬೆಳಗ್ಗೆ ನಾವು ಗ್ಯಾರೇಜಿಗೆ ಬಿಟ್ಟಿದ್ದು, ಬಟ್ ಅಲ್ಲಿ ಲೇಬರ್ ಇಲ್ಲ ಅಂತ ಹೇಳ್ಬಿಟ್ಟು ತುಂಬ ಅಂದರೆ ತುಂಬಾ ಲೇಟ್ ಆಯಿತು ಗಾಡಿ ಸರ್ವಿಸ್ ಮುಗಿಯೋ ಹೊತ್ತಿಗೆ. ಆಮೇಲೆ ಎಲ್ಲ ಮುಗಿಯೋ ಹೊತ್ತಿಗೆ ರಾತ್ರಿ 7 ಗಂಟೆ ಆಯಿತು. ಹಂಗಾಗಿ ಮಧ್ಯಾಹ್ನ ಊಟ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಡೈರೆಕ್ಟು ಇವತ್ತು ಗುರುವಾರ ಆಗಿರೋದ್ರಿಂದ ಇವತ್ತು ನಾನ್ ವೆಜ್ ಹೋಟ್ಲಿಗೆ ಹೋಗಲಿಲ್ಲ. ಹಾಗಾಗಿ ವೆಜ್ ತಿನ್ನೋಣ ಅಂತ ಹೇಳ್ಬಿಟ್ಟು ವೆಜ್ ಹೋಟೆಲ್ಗೆ ಬಂದು. ಬಟ್ ಊಟ ಅಂದ್ರೆ ತುಂಬಾ ಚೆನ್ನಾಗಿತ್ತು ಸ್ನೇಹಿತರೆ. ಯಲಹಂಕದಲ್ಲಿ ವೆಜ್ ಹೋಟೆಲ್ ಸ್ನೇಹಿತರೆ, ಕೋಗಿಲ ಪಕ್ಕ ತುಂಬ ಚೆನ್ನಾಗಿತ್ತು. ಹಾಗಾಗಿ ಅಲ್ಲಿ ಊಟ ಮಾಡ್ಕೊಂಡು ನಂತರ ಒಂದು ಪಾರ್ಸಲ್ನ ತಗೊಂಡು ಸ್ನೇಹಿತರೆ, ವೆಜ್ ಫ್ರೈಡ್ ರೈಸ್ ಅಂತವ. ಬಟ್ ಚೂರು ಚೆನ್ನಾಗಿರಲಿಲ್ಲ ವೆಜ್ ಫ್ರೈಡ್ ರೈಸು. ಇದು ಊಟ ಎಲ್ಲ ಸೂಪರಾಗಿತ್ತು, ಬಟ್ ವೆಜ್ ಫ್ರೈಡ್ ರೈಸ್ ಚೆನ್ನಾಗಿರಲಿಲ್ಲ, ನಮಗೇನೋ ಇಷ್ಟ ಆಗಲಿಲ್ಲ. ಅದನ್ನ ಪಾರ್ಸಲ್ ಕಟ್ಸ್ಕೊಂಡು ಮನೆಗೆ ತಗೊಂಡು ಬಂದು